Hello students, welcome to Speak English Academy. In the last video, I discussed types of clauses and also noun clause in detail. In today's video, I am discussing the second part of the subordinate clause. So that is adjective clause or relative clause. Adjective clause is also called as relative clause. See, adjective clause or we also call it as relative clause. Both are same. In some grammar book, some authors use adjective clause, some authors use as relative clause. Both are same. Next, what is adjective clause? A group of words which contains a subject. A group of words which contains subject and a predicate of its own. ಅಂದರೆ ಒಂದು ಸೆಂಟೆನ್ಸಲ್ಲಿ ತನ್ನದೇ ಆಗಿರತಕ್ಕಂಥ ಸಬ್ಜೆಕ್ಟು ತನ್ನದೇ ಆಗಿರತಕ್ಕಂಥ ಪ್ರಿಡಿಕೇಟನ್ನು ಹೊಂದಿತ್ತು ಅಂತಂದರೆ ಹೊಂದಿರಬೇಕು. ಮತ್ತು ಇನ್ನೊಂದು ಅಂದರೆ ದಟ್ ಇಟ್ ಡಸ್ ದ ವರ್ಕ್ ಆಫ್ ಆ್ಯನ್ ಎಡ್ಜೆಕ್ಟಿವ್. ಈ ಗ್ರೂಪ್ ಆಫ್ ವರ್ಡ್ಸ್ ಇರಬೇಕು, ಆ ಗ್ರೂಪ್ ಆಫ್ ವರ್ಡ್ಸಲ್ಲಿ ಒಂದು ಸಬ್ಜೆಕ್ಟ್ ಇರಬೇಕು, ಆಮೇಲೆ ಒಂದು ಪ್ರಿಡಿಕೇಟ್ ಇರಬೇಕು. ದೆನ್ ಏನಪ್ಪ ಅಂದ್ರೆ ಇದೆಲ್ಲ ಸೇರಿ ಏನಪ್ಪ ಅಂದ್ರೆ ಎಡ್ಜೆಕ್ಟಿವ್ ಆಗಿ ವರ್ಕ್ ಮಾಡ್ತಿತ್ತು ಅಂದ್ರೆ, ಅಥವಾ ಎಡ್ಜೆಕ್ಟಿವ್ ಪ್ಲೇಸಲ್ಲಿ ಆ ಸೆಂಟೆನ್ಸಲ್ಲಿ ಈ ಸಬ್ಆರ್ಡಿನೇಟಿಂಗ್ ಕ್ಲಾಸ್ ಇತ್ತು ಅಂತಂದ್ರೆ ಅದಕ್ಕೆ ನಾವು ಎಡ್ಜೆಕ್ಟಿವ್ ಕ್ಲಾಸ್ ಅಂಥೇಳಿ ತಿಳ್ಕೋಬೇಕು. ನಾವು ಹೇಗೆ ಎಡ್ಜೆಕ್ಟಿವ್ಗಳನ್ನು ಸೆಂಟೆನ್ಸಲ್ಲಿ ಬಿಡ್ತೋ, ಹಿ ಈಸ್ ಎ ಗುಡ್ ಬಾಯ್, ಹಿ ಈಸ್ ಎ ಗುಡ್ ಬಾಯ್ ಅಂದಾಗ ಇಲ್ಲಿ ಗುಡ್ ಅನ್ನೋದು ಎಡ್ಜೆಕ್ಟಿವ್ ಅಂತ ಬಳಸ್ತೀವಲ್ಲ, ಅದೇ ರೀತಿಯಾಗಿಯೂ ಕೂಡ ಅಲ್ಲಿ ಒಂದು ವರ್ಡ್ ಎಡ್ಜೆಕ್ಟಿವ್ ಆಗಿರ್ತದೆ. ಆದರೆ ಇಲ್ಲಿ ಕ್ಲಾಸಸ್ಸಲ್ಲಿ ಇಡೀ ಒಂದು ಸಬ್ಆರ್ಡಿನೇಟ್ ಕ್ಲಾಸನ್ನು ನಾವು ಎಡ್ಜೆಕ್ಟಿವ್ ಅಂಥೇಳಿ ಇಲ್ಲಿ ಬಳಸ್ತೇವೆ. ನೋಡಿ ನಾವು ನೋಡಿ ಎಸ್ಪೆಷಲಿ ದಿಸ್ ಎಡ್ಜೆಕ್ಟಿವ್ ಕ್ಲಾಸ್ ಆರ್ ರಿಲೇಟಿವ್ ಕ್ಲಾಸ್ ಇಂಟ್ರೊಡ್ಯೂಸ್ಡ್ ಬೈ ದ ರಿಲೇಟಿವ್ ಪ್ರೊನೌನ್ಸ್. ಈ ರಿಲೇಟಿವ್ ಪ್ರೊನೌನ್ಸಿಂದ ಏನಾದರೂ ಸಬ್ಆರ್ಡಿನೇಟ್ ಕ್ಲಾಸ್ ಇಂಟ್ರೊಡ್ಯೂಸ್ ಮಾಡಿದ್ದಿತ್ತು ಅಂದರೆ ಅದನ್ನು ನಾವು ರಿಲೇಟಿವ್ ಕ್ಲಾಸ್ ಅಥವಾ ಎಡ್ಜೆಕ್ಟಿವ್ ಕ್ಲಾಸ್ ಅಂತೇಳಿ ತಿಳ್ಕೋಬೇಕು. ವಾಟ್ ಆರ್ ದ ರಿಲೇಟಿವ್ ಪ್ರೊನೌನ್ಸ್? ಸಿ ಹೂ, ವಿಚ್, ದ್ಯಾಟ್, ಬಟ್, ಯಾಸ್. ಹಾಂ, ನೆಕ್ಸ್ಟ್ ರಿಲೇಟಿವ್ ಅಡ್ವರ್ಬ್ಸ್ ಅಂತ ಹೇಳ್ತೀವಿ. ರಿಲೇಟಿವ್ ಅಡ್ವರ್ಬ್ಸ್ ಕೂಡ ನಾವು ಎಡ್ಜೆಕ್ಟಿವ್ ಕ್ಲಾಸಲ್ಲಿ ಬಳಸ್ತೀವಿ. ಒಂದು ವೇರ್, ವೆನ್, ವೈ. ಈ ಪ್ರೊನೌನ್ಸು ಮತ್ತು ಈ ಅಡ್ವರ್ಬ್ಸ್ ಏನಾದರೂ ಯೂಸ್ ಮಾಡಿಕೊಂಡು ಈ ಸಬ್ಆರ್ಡಿನೇಟ್ ಕ್ಲಾಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಇತ್ತಂದರೆ ಅದಕ್ಕೆ ನಾವು ಎಡ್ಜೆಕ್ಟಿವ್ ಕ್ಲಾಸ್ ಅಂಥೇಳಿ ತಿಳ್ಕೋಬೇಕು. ನಾವು ವಿಲ್ ಲುಕ್ ಅಟ್ ದ ಎಕ್ಸಾಂಪಲ್ಸ್. ಸಿ ಎಕ್ಸಾಂಪಲ್ಸ್ ಫಾರ್ ಎಡ್ಜೆಕ್ಟಿವ್ ಕ್ಲಾಸ್ ನೋಡೋಣ ಒಂದು. ಸಿ ಹಿಯರ್ ಫಸ್ಟ್ ಎಕ್ಸಾಂಪಲ್, ಪಿಜ್ಜಾ which most people love is not very healthy. Pizza which most people love is not very healthy. So which is the subordinate clause? See, which most people love, which most people love is the subordinating clause here, subordinating clause. So this clause, this subordinate clause is used as the adjective here. ಈ subordinate clause ಅನ್ನು ಇಡೀ ಒಂದು ಕ್ಲಾಸ್ ಅನ್ನು ನಾವು ಇಲ್ಲಿ ಏನು ಮಾಡಿದ್ದೇವೆ ಅಂತಂದರೆ ಇದಕ್ಕೆ ನಾವು ಎಡ್ಜೆಕ್ಟಿವ್ ಆಗಿ ಬಳಸಿದ್ದೇವೆ. ಎಡ್ಜೆಕ್ಟಿವ್ ಆಗಿ ಫಂಕ್ಷನ್ ಮಾಡ್ತಾ ಇದೆ. ಇಡೀ ಪೂರ್ಣ ಇದು ಒಂದು ಕ್ಲಾಸೇ ಇದು ಎಡ್ಜೆಕ್ಟಿವ್. ದಿಸ್ ಇಸ್ ಎಡ್ಜೆಕ್ಟಿವ್. ಅದಕ್ಕೆ ನಾವೇನು ಮಾಡಬೇಕು, ಎಡ್ಜೆಕ್ಟಿವ್ ಕ್ಲಾಸ್ ಅಂತ ತಿಳ್ಕೋಬೇಕು. ಸೊ ವಿಶೇಷವಾಗಿ ಎಡ್ಜೆಕ್ಟಿವ್ ಕ್ಲಾಸ್ ಹಿಂದ್ಗಡೆ, ಬ್ಯಾಕ್ ಸೈಡ್ ಹಿಂದ್ಗಡೆ ಇಲ್ಲಿ ಯಾವಾಗಲೂ ನೌನ್ ಇರ್ತದೆ. ನೌನ್ ಎಡ್ಜೆಕ್ಟಿವ್ ಕ್ಲಾಸ್, ಈ ಸಬ್ಆರ್ಡಿನೇಟ್ ಕ್ಲಾಸ್ ಹಿಂದ್ಗಡೆ ಏನಾದರೂ ನೌನ್ ಇತ್ತು ಅಂತಂದರೆ 99% ಅದು ಎಡ್ಜೆಕ್ಟಿವ್ ಕ್ಲಾಸ್ ಅಂತೇಳಿ ತಿಳ್ಕೊಬೇಕು. ನೋಡಿ ಇದು ದಿಸ್ ಈಸ್ ಸಬ್ಆರ್ಡಿನೇಟಿಂಗ್ ಕ್ಲಾಸ್, ಬಿಹೈಂಡ್ ಪ್ರಿಸಿಡಿಂಗ್ ದ್ಯಾಟ್ ಸಬ್ಆರ್ಡಿನೇಟ್ ಕ್ಲಾಸ್ ಹಿಯರ್ ಈಸ್ ಎ ಸೊ ನೌನ್, ಪಿಜ್ಜಾ ಈಸ್ ಎ ನೌನ್. ಅದಕ್ಕಾಗಿ ನಾವು ಇದನ್ನು ಎಡ್ಜೆಕ್ಟಿವ್ ಕ್ಲಾಸ್ ಅಂತ ಐಡೆಂಟಿಫೈ ಮಾಡಬೇಕು. ಒಂದು ನೋಡಿಲಿ. ಇನ್ನೊಂದು, ಈ ಸಬ್ಆರ್ಡಿನೇಟಿಂಗ್ ಕ್ಲಾಸ್ ಇದೆ ಅಲ್ವಾ, ಈ ಸಬ್ಆರ್ಡಿನೇಟ್ ಕ್ಲಾಸು ಎದ್ರ ಬಗ್ಗೆ ಹೇಳ್ತದೆ ನೋಡಿ. ವಿಚ್ ಮೋಸ್ಟ್ ಪೀಪಲ್ ಲವ್, ಮೋಸ್ಟ್ ಪೀಪಲ್ ಏನನ್ನು ಲವ್ ಮಾಡ್ತಾರೆ, ಅವರು ಏನನ್ನು ಇಷ್ಟಪಡ್ತಾರೆ ಅಂತಂದರೆ ಪಿಜ್ಜಾ. ಅಂದರೆ ಪಿಜ್ಜಾ ಅನ್ನೋದು ನೌನು, ಆ ನೌನ್ ಬಗ್ಗೆ ಈ ಕ್ಲಾಸ್ ಏನಾದರೂ ಹೇಳ್ತಿತ್ತು, ಡಿಸ್ಕ್ರೈಬ್. ಇಫ್ ದ ಸಬ್ಆರ್ಡಿನೇಟ್ ಕ್ಲಾಸ್ ಡಿಸ್ಕ್ರೈಬ್ಸ್ ಆರ್ ಟಾಕ್ಸ್ ಅಬೌಟ್ ದ ನೌನ್, ಸೊ ದ್ಯಾಟ್ ಸಬ್ಆರ್ಡಿನೇಟ್ ಕ್ಲಾಸ್ ಈಸ್ ಎಡ್ಜೆಕ್ಟಿವ್ ಕ್ಲಾಸ್. ಆ ನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡೋದ್ರಿಂದ, ನೌನ್ ಬಗ್ಗೆ ಹೇಳೋದ್ರಿಂದ, ನೌನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದ್ರಿಂದ ಇದನ್ನು ನಾವು ಏನಂತೀವಿ, ಎಡ್ಜೆಕ್ಟಿವ್ ಕ್ಲಾಸ್ ಅಂತೇಳಿ ತಿಳ್ಕೋಬೇಕು. ನೋಡಿ ನೆಕ್ಸ್ಟ್
ಇನ್ನೊಂದು ದೋಸ್ ಪೀಪಲ್ ಹೂಸ್ ನೇಮ್ಸ್ ಆರ್ ಆನ್ ದ ಲಿಸ್ಟ್ ವಿಲ್ ಗೋ ಟು ಕ್ಯಾಂಪ್ ಅಂತ. ನೋಡಿ ಸಬ್ಆರ್ಡಿನೇಟ್ ಕ್ಲಾಸ್ ಯಾವುದಿದೆ ಇಲ್ಲಿ? ಸಬ್ಆರ್ಡಿನೇಟ್ ಕ್ಲಾಸ್ ನೋಡಿಲಿ ಹೂಸ್ ನೇಮ್ಸ್ ಆರ್ ಆನ್ ದ ಲಿಸ್ಟ್, ಇದು ಸಬ್ಆರ್ಡಿನೇಟಿಂಗ್ ಕ್ಲಾಸ್. ಸೊ ಇಲ್ಲಿ ಬ್ಯಾಕ್ ಸೈಡ್ ಒಂದು ನೌನ್ ಇದೆ, ಪೀಪಲ್ ಅನ್ನುವಂಥ ನೌನ್. ಈ ಸಬ್ಆರ್ಡಿನೇಟ್ ಕ್ಲಾಸ್ ಇದೆಯಲ್ಲ, ಸಂಪೂರ್ಣ ಈ ಸಬ್ಆರ್ಡಿನೇಟ್ ಕ್ಲಾಸನ್ನು ನಾವು ಎಡ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ. ಈ ಕ್ಲಾಸ್ ಏನಾದರೂ ನೌನ್ ಬಗ್ಗೆ ಹೇಳ್ತಿದ್ರೆ, ಎಡ್ಜೆಕ್ಟಿವ್ ಫಂಕ್ಷನ್, ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಎಡ್ಜೆಕ್ಟಿವ್? ಎಡ್ಜೆಕ್ಟಿವ್ ಡಿಸ್ಕ್ರೈಬ್ಸ್ ಎ ನೌನ್. ಎಡ್ಜೆಕ್ಟಿವ್ ಏನು ಮಾಡತ್ತಂದ್ರೆ ನೌನನ್ನು ಡಿಸ್ಕ್ರೈಬ್ ಮಾಡ್ತದೆ. ಇಲ್ಲಿ ಈ ಪೂರ್ಣ ಈ ಸಬ್ಆರ್ಡಿನೇಟ್ ಕ್ಲಾಸ್ ಏನಪ್ಪ ಅಂದ್ರೆ ಈ ನೌನ್ ಬಗ್ಗೆ ಹೇಳ್ತದೆ. ನೋಡಿ ಹೂಸ್ ನೇಮ್ಸ್ ಆರ್ ಆನ್ ದ ಲಿಸ್ಟ್ ಅಂದರೆ ಈ ದಿಸ್ ಈಸ್ ನೌನ್, ದಿಸ್ ಈಸ್ ಎಡ್ಜೆಕ್ಟಿವ್, ದಿಸ್ ಸಬ್ಆರ್ಡಿನೇಟ್ ಕ್ಲಾಸ್ ಡಿಸ್ಕ್ರೈಬ್ಸ್ ದಿಸ್ ನೌನ್. ಈ ನೌನ್ ಬಗ್ಗೆ ಹೇಳ್ತಲ್ಲ, ಅದಕ್ಕೆ ನಾವು ಇದಕ್ಕೆ ಎಡ್ಜೆಕ್ಟಿವ್ ಕ್ಲಾಸ್ ಅಂತೇಳಿ ಕರಿತೀವಿ. ಸೊ ಥರ್ಡ್ ಒನ್, ಸಿ ಗ್ರ್ಯಾಂಡ್ಪಾ ರಿಮೆಂಬರ್ಸ್ ದ ಓಲ್ಡ್ ಡೇಸ್. Grandpa remembers the old days when there was no television ಅಂತ. ನೋಡಿಲ್ಲಿ when there was no television ಅನ್ನೋದು ಇದು ಸಬ್ಆರ್ಡಿನೇಟಿಂಗ್ ಕ್ಲಾಸ್. ಇದು ಸಬ್ಆರ್ಡಿನೇಟಿಂಗ್ ಕ್ಲಾಸ್. ಈ ಸಬ್ಆರ್ಡಿನೇಟಿಂಗ್ ಕ್ಲಾಸ್ ಬ್ಯಾಕ್ ಸೈಡ್ ಏನಿದೆ ಇಲ್ಲಿ? ಓಲ್ಡ್ ಡೇಸ್ ಅನ್ನೋದು ನೌನ್ ಇದೆ. ಈ when there was no old days, ಈ ಸಬ್ಆರ್ಡಿನೇಟಿಂಗ್ ಕ್ಲಾಸ್ ಎದ್ರ ಬಗ್ಗೆ ಮಾತನಾಡ್ತಾ ಇದೆ? ಅದು ಏನಪ್ಪ ಅಂದ್ರೆ ಈ ಓಲ್ಡ್ ಡೇಸ್ ಬಗ್ಗೆ ಮಾತನಾಡಿದೆ. ಓಲ್ಡ್ ಡೇಸ್ ನೌನು, ಹಾಗಾದರೆ ಇದು ಎಡ್ಜೆಕ್ಟಿವ್. ಈ ಸಬ್ಆರ್ಡಿನೇಟ್ ಕ್ಲಾಸ್ ಏನಾದರೂ ನೌನ್ ಬಗ್ಗೆ ಹೇಳ್ತಿತ್ತು, ನೌನ್ ಬಗ್ಗೆ ಮಾಹಿತಿ ಕೊಡ್ತಿತ್ತು ಅಂತಂದ್ರೆ ಅದಕ್ಕೆ ನಾವು ಎಡ್ಜೆಕ್ಟಿವ್ ಕ್ಲಾಸ್ ಅಂತ ಹೇಳ್ತೀವಿ. ಅದಕ್ಕಾಗಿ ವೆನ್ ದೇರ್ ವಾಸ್ ನೋ ಟೆಲಿವಿಷನ್ ಅನ್ನೋದು ಸಬ್ಆರ್ಡಿನೇಟ್ ಕ್ಲಾಸು. ಇಲ್ಲಿ ಓಲ್ಡ್ ಡೇಸ್ ಅನ್ನುವಂಥ ನೌನ್ ಬಗ್ಗೆ ಹೇಳ್ತಾ ಇದೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದ್ರಿಂದ ನಾವು ಇದಕ್ಕೆ ಎಡ್ಜೆಕ್ಟಿವ್ ಅಂತೇಳಿ ಕರಿತೀವಿ. ನೋಡಿ ಫೋರ್ತ್ ಒನ್, ಫ್ರೂಟ್ that is grown organically is expensive. Next sentence ನೋಡಿಲಿ, that is grown organically is subordinate class here. ಇದು ಒಂದು ಸಬ್ಆರ್ಡಿನೇಟಿಂಗ್ ಕ್ಲಾಸ್. ಈ ಸಬ್ಆರ್ಡಿನೇಟಿಂಗ್ ಕ್ಲಾಸ್ ಬ್ಯಾಕ್ ಸೈಡ್ ಏನಿದೆ? ನೌನ್ ಇದೆ. ಸಬ್ಆರ್ಡಿನೇಟ್ ಕ್ಲಾಸ್ ಬ್ಯಾಕ್ ಸೈಡ್ ಏನಿದೆ? ಇಲ್ಲಿ ನೌನ್ ಇದೆ. ಈ that is grown organically. What is grown organically? Fruit. What is grown organically? Fruit. And means this subordinate class talks about fruit noun. So that's why we call this subordinate class as adjective class. ಈ ಸಬ್ಆರ್ಡಿನೇಟ್ ಕ್ಲಾಸ್ ಇದೆಯಲ್ಲ, ಇದು ಏನಪ್ಪ ಅಂದ್ರೆ ಈ ಫ್ರೂಟ್ ಬಗ್ಗೆ ಹೇಳ್ತದೆ. ಅದಕ್ಕೆ ಫ್ರೂಟ್ ಅನ್ನೋದು ಇಲ್ಲಿ ನೌನು. ನೋಡಿ ಕ್ಲಾಸ್ ಸಬ್ಆರ್ಡಿನೇಟ್ ಕ್ಲಾಸ್ ಏನಾದರೂ ನೌನ್ ಬಗ್ಗೆ ಹೇಳಿತಂತಂದರೆ ಅದಕ್ಕೆ ನಾವು ನೌನ್ ಕ್ಲಾಸು ಅಂಥೇಳಿ ಎಡ್ಜೆಕ್ಟಿವ್ ಕ್ಲಾಸ್ ಅಂತೇಳಿ ಕರಿತೀವಿ. ಅಂದರೆ ಎಡ್ಜೆಕ್ಟಿವ್ ಯಾವಾಗಲೂ ನೌನ್ ಬಗ್ಗೆ ಹೇಳ್ತದೆ. ಸೊ ನೆಕ್ಸ್ಟ್ ಒನ್ 5 ನೋಡಿ, ಸ್ಟೂಡೆಂಟ್ಸ್ ಹೂ ವರ್ಕ್ ಹಾರ್ಡ್ ಗೆಟ್ ಗುಡ್ ಮಾರ್ಕ್ಸ್, ಗುಡ್ ಗ್ರೇಡ್ಸ್ ಅಂತಿದೆ. ನೋಡಿಲಿ ಹೂ ವರ್ಕ್ ಹಾರ್ಡ್ ಅನ್ನೋದು ಇದು ಸಬ್ಆರ್ಡಿನೇಟ್ ಕ್ಲಾಸು. ಇದು ಎಡ್ಜೆಕ್ಟಿವ್. ಇಲ್ಲಿ ಈ ಎಡ್ಜೆಕ್ಟಿವ್ ಕ್ಲಾಸ್ ಏನು ಮಾಡ್ತಾ ಇದೆ ಅಂತಂದರೆ ಈ ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ತದೆ. ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ತಂದ್ರೆ ಸ್ಟೂಡೆಂಟ್ಸ್ ಅನ್ನೋದು ಏನಿಲ್ಲಿ? ನೌನ್. ಸ್ಟೂಡೆಂಟ್ಸ್ ಅನ್ನೋ ನೌನು. ಈ ಸಬ್ಆರ್ಡಿನೇಟ್ ಕ್ಲಾಸ್ ಇದೆಯಲ್ಲ, ಇದು ಎಡ್ಜೆಕ್ಟಿವ್ ಇದ್ರ ಬಗ್ಗೆ ಹೇಳ್ತದೆ. ಅದಕ್ಕಿಂತ ನಾವು ಇದಕ್ಕೆ ಎಡ್ಜೆಕ್ಟಿವ್ ಕ್ಲಾಸ್ ಅಂತೇಳಿ ಕರಿತೀವಿ. ನೋಡಿ ಸಮ್ ಅವರ್ ಎಕ್ಸಾಂಪಲ್ಸ್ ಫಾರ್ ಎಡ್ಜೆಕ್ಟಿವ್ ಕ್ಲಾಸ್ ಬಗ್ಗೆ ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ಸ್ ನೋಡಿ. ಇಲ್ಲಿ ದಿಸ್ ಈಸ್ ದ ಬುಕ್. Book is noun. This is underlined red colored part of sentence. Red colored part of sentence is subordinating class. Okay. ಈ ಸಬ್ಆರ್ಡಿನೇಟಿಂಗ್ ಕ್ಲಾಸು ಎದ್ರ ಬಗ್ಗೆ ಹೇಳ್ತದ? ಇಲ್ಲಿ ನೌನ್ ಇದೆಯಲ್ಲ, ಬುಕ್ ಬಗ್ಗೆ ಹೇಳ್ತದ. ಅದಕ್ಕೆ ಈ ಸಬ್ಆರ್ಡಿನೇಟ್ ಕ್ಲಾಸು ಬುಕ್ ಬಗ್ಗೆ ನೌನ್ ಬಗ್ಗೆ ಹೇಳೋದ್ರಿಂದ ನಾವು ಇದಕ್ಕೆ ಎಡ್ಜೆಕ್ಟಿವ್ ಕ್ಲಾಸ್ ಅಂತೇಳಿ ಕರಿತೀವಿ. ಯಾವಾಗ ಸಬ್ಆರ್ಡಿನೇಟ್ ಕ್ಲಾಸು ನೌನ್ ಬಗ್ಗೆ ಹೇಳ್ತಂದ್ರೆ ನಾವು ಅದಕ್ಕೆ ಎಡ್ಜೆಕ್ಟಿವ್ ಕ್ಲಾಸ್ ಅಂತ ಕರಿತೀವಿ. 7 ದ ಸ್ಟೋರಿ ಅಗೇನ್ ನೌನ್. ನಾನು ಹೇಳಿದೆನಲ್ಲ, ಎಡ್ಜೆಕ್ಟಿವ್ ಕ್ಲಾಸ್ ಅದ ಬ್ಯಾಕ್ ಸೈಡ್ ಯಾವಾಗಲೂ ನೌನ್ ಇರುತ್ತೆ. ನೋಡಿ ಇಲ್ಲಿ ಕೂಡ ಎಡ್ಜೆಕ್ಟಿವ್ ಕ್ಲಾಸ್ ಬ್ಯಾಕ್ ಸೈಡ್ ಇಲ್ಲಿ ನೌನ್ ಇದೆ. ಸೊ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಸ್ಟೋರಿ ಅನ್ನೋದು ಇಲ್ಲಿ ಕೂಡ ನೌನ್ ಇದೆ. ಸೊ ಇನ್ನೊಂದು, ದ ಸ್ಟೋರಿ ವಿಚ್ ಯು ರೋಟ್ ಅ ಇಯರ್ ಅಗೋ ಈಸ್ ಎ ನೈಸ್ ಒನ್ ಅಂತ.
ವಿಚ್ ಯು ರೋಟ್ ಅ ಇಯರ್ ಅಗೋ ಈಸ್ ಅ ನೈಸ್ ಒನ್. ಇದೊಂದು ಸಬ್ಆರ್ಡಿನೇಟಿವ್ ಕ್ಲಾಸು. ಈ ಸಬ್ಆರ್ಡಿನೇಟಿವ್ ಕ್ಲಾಸು ಈ ಸ್ಟೋರಿ ಅನ್ನುವಂಥ ನೌನ್ ಬಗ್ಗೆ ಹೇಳೋದ್ರಿಂದ ನಾವು ಇದಕ್ಕೆ ಎಡ್ಜೆಕ್ಟಿವ್ ಕ್ಲಾಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ 8th ಒನ್, ದಿಸ್ ಈಸ್ ದ ಪ್ಲೇಸ್. ಅಗೇನ್ ಪ್ಲೇಸ್ ನೋಡಿ, ಎಡ್ಜೆಕ್ಟಿವ್ ಕ್ಲಾಸ್ ಹಿಂದ್ಗಡೆ ನೌನ್ ಬಂತು ಮತ್ತೆ ಪ್ಲೇಸ್ ನೋಡಿ. ವೇರ್ ಐ ಮೆಟ್ ಕಾವೇರಿ ನೋಡಿ, ವೇರ್ ಐ ಮೆಟ್ ಕಾವೇರಿ ಸಬ್ಆರ್ಡಿನೇಟಿವ್ ಕ್ಲಾಸು. ಈ ಸಬ್ಆರ್ಡಿನೇಟಿವ್ ಕ್ಲಾಸ್ ಎದ್ರ ಬಗ್ಗೆ ಹೇಳ್ತದ? ಈ ಪ್ಲೇಸ್ ಬಗ್ಗೆ ಹೇಳ್ತದಲ್ಲ, ನೌನ್ ಬಗ್ಗೆ, ಅದಕ್ಕೆ ಇದನ್ನು ನಾವು ಎಡ್ಜೆಕ್ಟಿವ್ ಕ್ಲಾಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ 9th ಒನ್, ಐ ಡೋಂಟ್ ನೋ ದ ರೀಸನ್ ವೈ ರಾಧಾ ಡಿಸ್ಲೈಕ್ಡ್ ಮೀ. ನೋಡಿ ಇಲ್ಲಿ ವೈ ರಾಧಾ ಡಿಸ್ಲೈಕ್ಡ್ ಮೀ, ಇಟ್ ಈಸ್ ಸಬ್ಆರ್ಡಿನೇಟಿಂಗ್ ಕ್ಲಾಸ್. ಇದೊಂದು ಸಬ್ಆರ್ಡಿನೇಟ್ ಕ್ಲಾಸು. ಇದ್ರ ಬ್ಯಾಕ್ ಸೈಡ್ ಏನಿದೆ? ರೀಸನ್ ಅನ್ನುವಂಥದ್ದು ಒಂದು ನೌನ್. ಇದು ಈ ಎಲ್ಲ ಸಬ್ಆರ್ಡಿನೇಟ್ ಕ್ಲಾಸು ಈ ರೀಸನ್ ಅನ್ನುವಂಥ ನೌನ್ ಬಗ್ಗೆನೇ ಹೇಳ್ತದೆ, ಅದಕ್ಕೆ ಇದನ್ನು ಎಡ್ಜೆಕ್ಟಿವ್ ಕ್ಲಾಸ್ ಅಂತೇಳಿ ಕರಿತೀವಿ ನಾವು. ಸೊ ಲಾಸ್ಟ್ ಒನ್ ಎಕ್ಸಾಂಪಲ್, ದ ಬುಕ್ ದ್ಯಾಟ್ ವರ್ ಬಾರೋಡ್ ಫ್ರಾಮ್ ಕ್ಲಾಸ್ ಮಸ್ಟ್ ಬಿ ರಿಟರ್ನ್ಡ್ ಅಂತ. ಸಿ ಹಿಯರ್, ದ್ಯಾಟ್ ವರ್ ಬಾರೋಡ್ ಫ್ರಾಮ್ ಕ್ಲಾಸ್ ಅನ್ನುವಂಥ ದಿಸ್ ಈಸ್ ಎಸ್ ಸಬ್ಆರ್ಡಿನೇಟಿವ್ ಕ್ಲಾಸ್. ಇದೊಂದು ಸಬ್ಆರ್ಡಿನೇಟಿಂಗ್ ಕ್ಲಾಸ್. ಈ ಸಬ್ಆರ್ಡಿನೇಟಿಂಗ್ ಕ್ಲಾಸ್ ಇದೆಯಲ್ಲ, ಇಲ್ಲಿ ಬುಕ್ಸ್ ಇದೆ ಬ್ಯಾಕ್ ಸೈಡ್, ನೌನ್ ಇದ್ರ ಬಗ್ಗೆ ಹೇಳ್ತದೆ. ಈ ಸಬ್ಆರ್ಡಿನೇಟಿವ್ ಕ್ಲಾಸ್ ಟಾಕ್ಸ್ ಅಬೌಟ್, ಗಿವ್ಸ್ ಇನ್ಫಾರ್ಮೇಷನ್ ಅಬೌಟ್ ದ ನೌನ್. ಸೊ ದ್ಯಾಟ್ಸ್ ವೈ ದಿಸ್ ಸಬ್ಆರ್ಡಿನೇಟಿಂಗ್ ಕ್ಲಾಸ್ ಈಸ್ ಕಾಲ್ಡ್ ಆಸ್ ಎಡ್ಜೆಕ್ಟಿವ್ ಕ್ಲಾಸ್. ಎಡ್ಜೆಕ್ಟಿವ್ ಕ್ಲಾಸ್ ಅಂದರೆ ಸಬ್ಆರ್ಡಿನೇಟ್ ಕ್ಲಾಸು ಸೆಂಟೆನ್ಸಲ್ಲಿ ನೌನ್ ಬಗ್ಗೆ ಹೇಳಿದರೆ ಅದನ್ನು ನಾವೇನಂತೀವಿ ಅಂತಂದರೆ ಎಡ್ಜೆಕ್ಟಿವ್ ಕ್ಲಾಸ್ ಅಂಥೇಳಿ ಕರಿತೀವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ ಎಡ್ಜೆಕ್ಟಿವ್ ಕ್ಲಾಸ್ ಬಗ್ಗೆ ನಾನು ಭಾಳಷ್ಟು ನಿಮಗೆ ಎಕ್ಸಾಂಪಲ್ಸನ್ನು ತಿಳಿಸ್ಕೊಟ್ಟಿದ್ದೇನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂತಂದರೆ ಎಡ್ವರ್ಬ್ ಕ್ಲಾಸನ್ನು ಡಿಸ್ಕಸ್ ಮಾಡೋಣ. ಸೊ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋದವರೆಗೆ ಕಾಯ್ತಾರೆ. ಸೊ ಧನ್ಯವಾದಗಳು.